ವಾಕ್ಯವನ್ನ ನಾವು ನೋಡಿದ್ರೆ, ಮನುಷ್ಯ ಕುಮಾರನು ತನ್ನ ದೂತರನ್ನ ಕಳುಹಿಸುವನು, ಅವರು ತನ್ನ ರಾಜ್ಯದೊಳಗಿನ ಎಲ್ಲಾ ಕಂಟಕರನ್ನು ಅಧರ್ಮಿಗಳನ್ನು ಕೂಡಿಸಿ ಬೆಂಕಿಯ ಕೊಂಡದಲ್ಲಿ ಹಾಕುವರು. ಅಲ್ಲಿ ಗೋಳಾಟವು ಕಟಕಟನೆ ಹಲ್ಲು ಕಡಿಯೋಣವು ಇರುವವು. ಆಗ ನೀತಿವಂತರು ತಮ್ಮ ತಂದೆಯ ರಾಜ್ಯದಲ್ಲಿ ಸೂರ್ಯನಂತೆ ಪ್ರಕಾಶಿಸುವರು. ಕಿವಿಯುಳ್ಳವನು ಕೇಳಲಿ ಎಂಬುದಾಗಿ ಆ ವಾಕ್ಯವನ್ನು ಎಷ್ಟು ಅದ್ಭುತವಾಗಿ ಮುಗಿಸ್ತಾ ಇದ್ದಾರೆ ನೋಡಿ ಯೇಸು ಕ್ರಿಸ್ತನು. ಕಿವಿಯುಳ್ಳವನು ಕೇಳಲಿ. ಯಾವ ಕಿವಿಯುಳ್ಳವನು? ಶಾರೀರಿಕ ಕಿವಿಯುಳ್ಳವನ? ಶಾರೀರಿಕ ಕಿವಿಯುಳ್ಳವನಾದ್ರೆ ಈ ಮಾತುಗಳನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ ಪ್ರಿಯರೇ. ನಾವು ಪ್ರತಿ ಕ್ಷಣವೂ ಆತನ ಸ್ವರವನ್ನ ಕೇಳುವಾಗ ಆತ್ಮ ಕಿವಿಯುಳ್ಳವರಾಗಿಯೇ ಕೇಳ್ಬೇಕು ಪ್ರಿಯರೇ. ಆವಾಗ ಮಾತ್ರವೇ ನಮ್ಮ ಆತ್ಮಿಕ ಜೀವಿತಕ್ಕೆ ಅದು ತಟ್ಟುವಂತದ್ದಾಗಿದೆ. ನಮ್ಮ ಆತ್ಮವನ್ನ ಕಾಪಾಡಿಕೊಳ್ಳಲಿಕ್ಕೆ ಆತ್ಮೀಯ ಕಿವಿಗಳು ನಮಗೆ ಬೇಕು. ಅದಕ್ಕೋಸ್ಕರ ದೇವರು ಪದೇ ಪದೇ ಹೇಳುವಂಥದ್ದು ಕಿವಿಯುಳ್ಳವನು ಕೇಳಲಿ ಎಂಬುದಾಗಿ. ನಾವು ಆತ್ಮಿಕ ರೀತಿಯಲ್ಲಿ ನಾವು ಗ್ರಹಿಸ್ಕೊಳ್ಬೇಕು ದೇವರು ಯಾಕೆ ಈ ಒಂದು ವಾಕ್ಯಗಳನ್ನ ಹೇಳ್ತಾ ಇದ್ದಾರೆ, ಯಾಕೆ ಸಾಮ್ಯ ರೂಪವಾಗಿ ಪರಲೋಕ ರಾಜ್ಯವನ್ನು ಅಷ್ಟು ಇಂಪಾರ್ಟೆಂಟ್ ಕೊಟ್ಟು ಹೇಳ್ತಾ ಇದ್ದಾರೆ ಎಂಬುದಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು. ಅನೇಕರು ಈ ಪರಲೋಕ ರಾಜ್ಯದ ಕುರಿತು ಅರಿವೇ ಇಲ್ಲದಂತೆ ಜೀವಿಸ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ತಾಪತ್ರಯ ಪಡ್ತಾ ಇಲ್ಲ, ಅದಕ್ಕೋಸ್ಕರ ಪ್ರಯಾಸ ಪಡ್ತಾ ಇಲ್ಲ ಯಾರು. ಸೊ ದೇವರು ನಮಗೆ ಆ ಒಂದು ಪ್ರಯಾಸವನ್ನ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ತವಕ ಪಡ್ಬೇಕಾಗಿದೆ ಪ್ರಿಯರೇ. ನಾವು ಪರಲೋಕ ರಾಜ್ಯಕ್ಕೆ ಹೋಗ್ಬೇಕು, ನನ್ನ ತಂದೆಯೊಟ್ಟಿಗೆ ನಾನು ಸೇರ್ಬೇಕು. ತಂದೆ ಎಷ್ಟು ಪ್ರೀತಿ ತೋರಿಸಿ ನನ್ನ ಮಕ್ಕಳು ನನ್ನ ಸಹವಾಸದಲ್ಲಿರ್ಬೇಕು, ಯಾವಾಗಲೂ ನನ್ನ ಸಹವಾಸದಲ್ಲಿರ್ಬೇಕು. ನಾನು ಕಟ್ಟಂತ ಗುಡಾರದಲ್ಲಿ ನನ್ನ ಮಕ್ಕಳು ನಿವಾಸ ಮಾಡ್ಬೇಕೆಂಬುದಾಗಿ ನಮಗೋಸ್ಕರ ಗುಡಾರಗಳನ್ನ ಸಿದ್ಧಪಡಿಸ್ಲಿಕ್ಕೆ ಹೋಗಿದ್ದಾರೆ. ಸುಮ್ಮನೆ ಹೋಗಿಲ್ಲ ಯೇಸು ಕ್ರಿಸ್ತನು, ಹೇಳ್ಬಿಟ್ಟೆ ಹೋದ್ರು, ನಿಮಗೋಸ್ಕರ ನಾನು ಗುಡಾರಗಳನ್ನ ಸಿದ್ಧಪಡಿಸ್ತಿದ್ದೇನೆ ಎಂಬುದಾಗಿ. ಆ ಗುಡಾರಗಳನ್ನ ಸ್ವಂತ ಪಡಿಸ್ಕೋಬೇಕಾಗಿದೆ. ಸೊ ಆ ಸ್ವಂತ ಪಡಿಸ್ಕೋಬೇಕಂದ್ರೆ ನಾವು ಈ ಗೋಧಿಯ ರೂಪದಲ್ಲಿ ನಾವು ಜೀವಿಸ್ಬೇಕಾಗಿದೆ. ಸೊ ನಮ್ಮ ಮಧ್ಯದಲ್ಲಿ ಅನೇಕರು ಈ ರೀತಿಯಾಗಿ ಇರ್ತಾರೆ ಪ್ರಿಯರೇ, ಅಣಜಿಯ ರೂಪದಲ್ಲಿ ಇದ್ದಾರೆ. ಸೊ ಅವರನ್ನ ಗ್ರಹಿಸ್ಕೊಳ್ಬೇಕು. ಸೊ ನಾವು ನಿಜವಾದ ಗೋಧಿಯಾಗಿ ಮಾರ್ಪಡುವಂತ ಸಮಯ ಬಂದಿದೆ. ನಾವು ದೇವರಿಗೆ ಒಪ್ಪಿಸ್ಕೊಳ್ಬೇಕಪ್ಪ, ನಾನು ಗೋಧಿಯ ರೂಪದಲ್ಲಿ ಇರ್ಬೇಕು ಸ್ವಾಮಿ. ಸೊ ಒಳ್ಳೆ ಬೀಜವನ್ನ ಆ ಪರಲೋಕ ರಾಜ್ಯದಲ್ಲಿ ಆ ಹೊಲದಲ್ಲಿ ಹೇಗೆ ಬಿತ್ತಲ್ಪಟ್ಟು ಅದೇ ರೀತಿಯಾಗಿ ನಾವು ಈ ಲೋಕದಲ್ಲಿ ನಾವು ಜೀವಿಸುವಂತವರಾಗ್ಬೇಕು. ನಿನ್ನ ಗುಣಾತಿಶಯಗಳು ನಮ್ಮಲ್ಲಿ ಬರಬೇಕು ಸ್ವಾಮಿ. ನೀನು ಈ ಲೋಕದಲ್ಲಿ ಯಾವ ರೀತಿ ಜೀವಿಸಿದ್ಯೋ ಆ ರೀತಿ ನಾವು ಜೀವಿಸಿ ನಮ್ಮ ಪರಲೋಕ ರಾಜ್ಯವನ್ನು ನಾವು ಸ್ವಂತ ಪಡಿಸ್ಕೋಬೇಕು. ನಿನ್ನ ಸಮ್ಮುಖದಲ್ಲಿ ನಿನ್ನ ಸಹವಾಸದಲ್ಲಿ ನಾವು ಜೀವಿಸುವಂತವರಾಗ್ಬೇಕು ಎಂಬುದಾಗಿ ನಮ್ಮನ್ನ ಒಪ್ಪಿಸಿಕೊಡ್ಬೇಕು ಪ್ರಿಯರೇ. ಆ ರೀತಿಯಾಗಿ ಜೀವಿಸ್ಬೇಕು ಪ್ರಿಯರೇ. ಅಣಜಿಯಾಗಿ ಅಲ್ಲ, ಪರಲೋಕದಲ್ಲಿರುವಂತ ದೇವರ ಮಕ್ಕಳಾಗಿ ಗೋಧಿಯಾಗಿ ನಾವು ಜೀವಿಸ್ಬೇಕಾಗಿದೆ. ಅಣಜಿಗೆ ಇನ್ನು ಕಾಲ ಇಲ್ಲ. ಅಣಜಿ ಇವಾಗ ಕಿತ್ತ ಹಾಕಲ್ಪಡ್ತಾ ಇದೆ ಪ್ರಿಯರೇ. ಅದಕ್ಕೋಸ್ಕರ ಜಾಗ್ರತೆ ಉಳ್ಳವರಾಗೋಣ. ಸೊ ಅವಿವೇಕದಾಯಕ ಆತ್ಮನ ಹೊಂದಿಕೊಳ್ಳೋಣ. ಯಾವುದು ಅಣಜಿ, ಯಾವುದು ಗೋಧಿ ಎಂಬುದಾಗಿ, ಯಾರು ದೇವರ ಮಕ್ಕಳು, ಯಾರು ಸಾತನ ಮಕ್ಕಳಾಗಿದ್ದಾರೆ ಈ ಲೋಕದಲ್ಲಿ ಎಂಬುದಾಗಿ ಸೊ ನಾವು ಗ್ರಹಿಸಿಕೊಂಡು ಆ ರೀತಿಯಾಗಿ ಜೀವಿಸುವಂತವರಾಗೋಣ. ನಾವು ಸಿದ್ಧಪಡಿಸಿಕೊಳ್ಳೋಣ. ದೇವರ ರಾಜ್ಯ ಸಮೀಪವಾಗಿದೆ ಪ್ರಿಯರೇ. ಆಲ್ರೆಡಿ ಬಂದು ಬಿಟ್ಟಿದೆ, ಬೆರಳಿಕೆಯಲ್ಲೇ ಇದೆ ಪ್ರಿಯರೇ ಆತನ ರಾಜ್ಯ. ಸೊ ದೇವರು ಹೇಳ್ತಾರೆ, ಬಾಗಿಲಲ್ಲೇ ಇದೆ, ನನ್ನ ಬರೋಣ, ಇನ್ನು ಒಳಗೆ ಬರ್ಲಿಕ್ಕೆ ಎಷ್ಟು ಹೊತ್ತು ಎಂಬುದಾಗಿ. ಒಳಗೆ ಬರ್ಲಿಕ್ಕೆ ಎಷ್ಟು ಹೊತ್ತು? ಒಂದು ಫ್ಯೂ ಸೆಕೆಂಡ್ಸ್ ಕೂಡ ಆಗೋದಿಲ್ಲ. ಅಷ್ಟು ಹತ್ತಿರದಲ್ಲಿದ್ದೇವೆ ನಾವು ಯುಗದ ಸಮಾಪ್ತಿಗೆ. ಎಚ್ಚರಿಕೆಯಿಂದರೋಣ. ಸೊ ನಮ್ಮನ್ನ ಒಪ್ಪಿಸಿಕೊಡೋಣ ದೇವಾದಿ ದೇವನಿಗೆ ಒಪ್ಪಿಸಿಕೊಟ್ಟು ನಿನ್ನ ಪರಲೋಕ ರಾಜ್ಯಕ್ಕೆ ನಾವು ಸೇರ್ಬೇಕು. ಸೊ ನಾವು ಸಭೆಯಾಗಿ ಎತ್ತಲ್ಪಡಬೇಕು ಸ್ವಾಮಿ. ನಿನ್ನ ಗುಣಾತಿಶಯಗಳನ್ನ ನಾವು ಹೊಂದಿಕೊಂಡು ನಿನಗೆ ಇಷ್ಟವಾಗಿ ನಾವು ಜೀವಿಸ್ಬೇಕು, ನಿನ್ನ ಮಕ್ಕಳಾಗಿಯೇ ನಾವು ಜೀವಿಸ್ಬೇಕು ಸ್ವಾಮಿ ಈ ಲೋಕದಲ್ಲಿ ಎಂಬುದಾಗಿ ನಮ್ಮನ್ನ ಒಪ್ಪಿಸಿಕೊಡುವರಾಗಿ ಪ್ರಾರ್ಥನೆಯನ್ನ ಮಾಡೋಣ. ಪರಿಶುದ್ಧನು ಮಹೋನ್ನತನಾದಂತ ದೇವರೇ, ಅಪ್ಪ ನಿನ್ಗೆ ಸ್ತೋತ್ರಗಳನ್ನ ಸಲ್ಲಿಸ್ತೇವೆ ಸ್ವಾಮಿ. ಪುನರುತ್ಥಾನಗೊಂಡಂತ ದೇವರೇ ನಿನ್ಗೆ ಸ್ತೋತ್ರ. ಮತ್ತೊಂದು ದಿನವನ್ನ ನಮಗೆ ಕೊಟ್ಟಿದ್ದೀರಿ, ಅದಕ್ಕಾಗಿ ಕೋಟಿ ವಂದನೆಗಳನ್ನ ಸಲ್ಲಿಸ್ತೇವೆ ಪರಿಶುದ್ಧಾತ್ಮ ದೇವರೇ. ಕೃಪಾಳುವು, ದಯಾಳುವು, ಕನಿಕರ ಪೂರ್ಣನೂ ಆಗಿರುವಂತ ದೇವರೇ, ಅಪ್ಪ ನಿನ್ಗೆ ಸ್ತೋತ್ರ. ಈ ಒಂದು ಕರ್ತನೆ ಸಾಮ್ಯ ರೂಪದಲ್ಲಿ ಕರ್ತನೆ ನಮ್ಮನ್ನ ಎಚ್ಚರಪಡಿಸಿದಕ್ಕಾಗಿ ಸ್ತೋತ್ರ ಸ್ವಾಮಿ. ಅಪ್ಪ ಅಣಜಿ ಅಂತಿರುವಂತವರೆಲ್ಲರೂ ಕರ್ತನೆ ಅಪ್ಪ ಈ ಒಂದು ಸಮಯದಲ್ಲಿ ಕರ್ತನೆ, ಈ ಕಾರ್ಗತ್ತಿಲನ ಸಮಯದಲ್ಲಿ, ಈ ಅಂಧಕಾರದ ಸಮಯದಲ್ಲಿ ಎಲ್ಲರೂ ಕರ್ತನೆ ಅಪ್ಪ ಅವರು ಕಿತ್ತಿ ಹಾಕಲ್ಪಡ್ತಾ ಇದ್ದಾರೆ ಎಂಬುದಾಗಿ ಕರ್ತನೆ ಅಪ್ಪ ನಮ್ಮನ್ನ ಎಚ್ಚರಪಡಿಸಿದ್ದೀರಿ. ಅಪ್ಪ ನಾವು ಯಾವ ರೀತಿ ಜೀವಿಸ್ತಾ ಇದ್ದೇವೆ ಸ್ವಾಮಿ. ಅಪ್ಪ ನಿನ್ನ ಮಕ್ಕಳಾಗಿಯೇ ನಾವು ಜೀವಿಸುವಂತವರಾಗ್ಬೇಕು. ಒಂದು ಗೋಧಿಯಾಗಿ ಕರ್ತನೆ ಅಪ್ಪ ಅದು ಫಲ ಕೊಡುವ ರೀತಿಯಲ್ಲಿ ಕರ್ತನೆ ನಾವು ಜೀವಿಸುವಂತ ಕೃಪೆ ನಮಗೆ ಅನುಗ್ರಹಿಸ್ರಿ. ನಮ್ಮನ್ನ ಎಚ್ಚರಪಡಿಸಿದ್ದೀರಿ. ಸಮಯ ಇಲ್ಲ, ನಮ್ಮನ್ನು ಸಿದ್ಧಪಡಿಸ್ಕೊಳ್ಬೇಕು, ಅನೇಕರನ್ನ ಸಿದ್ಧಪಡಿಸುವಂತ ಅವ್ರಾಗ ಆಗ್ಬೇಕು ಸ್ವಾಮಿ. ಆ ರೀತಿಯಾಗಿ ನಮ್ಮನ್ನ ಮಾರ್ಪಡಿಸ್ರಿ. ಆ ರೀತಿಯಾಗಿ ನಮ್ಮ ಆತ್ಮಿಕ ಜೀವಿತದಲ್ಲಿ ನಾವು ಬೆಳೆಯಲಿಕ್ಕೆ ಕೃಪೆಯನ್ನು ಅನುಗ್ರಹಿಸಿ.
ನೀವು ಈ ಲೋಕದಲ್ಲಿ ಯಾವ ರೀತಿ ಜೀವಿಸಿದ್ರು ಕರ್ತನೆ ಅಪ್ಪ, ತಂದೆ ಚಿತ್ತವನ್ನ ಯಾವ ರೀತಿ ನೆರವೇರಿಸಿದ್ರು ಅದೇ ರೀತಿಯಾಗಿ ನೀವು ನಮಗೆ ತಂದೆ ಆಗಿರುವಂತವರಾಗಿದ್ದೀರಿ ಕರ್ತನೆ. ನೀವು ನಮಗೆ ತಂದೆ ಆಗಿದ್ದೀರಿ ಸ್ವಾಮಿ. ಅಪ್ಪ, ನಿಮ್ಮ ಚಿತ್ತವನ್ನ ನೆರವೇರಿಸಲಿಕ್ಕೆ ಕರ್ತನೆ ಅಪ್ಪ, ನಾವು ಮುಂದೆ ಹಾಕಿ ದೇವರು ನಮ್ಮ ಸಂಗಡ ಇದ್ದಾನೆ ಎಂಬುದಾಗಿ ನೆನೆಸಿ ಕರ್ತನೆ ಅಪ್ಪ, ನೀನೇ ನಮಗೆ ಸಹಾಯಕನು, ನೀನೇ ನಮಗೆ ಎಲ್ಲವೂ ಆಗಿದೆಯಾ ಎಂಬುದಾಗಿ ಕರ್ತನೆ ಧೈರ್ಯವಾಗಿ ಕರ್ತನೆ ಅಪ್ಪ ನಮ್ಮನ್ನು ನಾವು ಸಿದ್ಧಪಡಿಸಿಕೊಂಡು ಅನೇಕರನ್ನ ಸಿದ್ಧಪಡಿಸುವ ರೀತಿಯಲ್ಲಿ ಕರ್ತನೆ ನಾವು ನಿಲ್ಲುವಂತ ಶಕ್ತವಾಗಿ ನಿಲ್ಲಲಿಕ್ಕೆ ಕೃಪೆಯನ್ನು ಅನುಗ್ರಹಿಸಿ ಸ್ವಾಮಿ. ನಿನಗೆ ಸ್ತೋತ್ರ ಕರ್ತನೆ ಅಪ್ಪ, ಇನ್ನ ಸೇವೆನ ಮಾಡ್ಲಿಕ್ಕೆ ಅಪ್ಪ, ಇನ್ನ ಸುವಾರ್ತೆಯನ್ನ ಸಾರಲಿಕ್ಕೆ ಅನೇಕರಿಗೆ ಕೃಪೆ ಮಾಡಿ ಒದಗಿಸಿಕೊಡ್ರಿ ಸ್ವಾಮಿ. ಅಪ್ಪ, ನಿನ್ನ ಕೃಪಾತಿಶಯವು ನಮ್ಮ ಮೇಲೆ ಇರುವಾಗ ಕರ್ತನೆ ನಮಗೆ ಯಾವ ಭಯವೂ ಇಲ್ಲ ಸ್ವಾಮಿ. ಅಪ್ಪ, ನಿಮ್ಮ ಕೃಪೆ ನಮ್ಮ ಮೇಲೆ ಇದ್ರೆ ಕರ್ತನೆ ಅಪ್ಪ, ನಾವು ಯಾವ ಚಿಂತೆ ಮಾಡ್ಲಿಕ್ಕೆ ಅಪ್ಪ ಅದಕ್ಕೆ ಕರ್ತನೆ ಅಪ್ಪ ನಮ್ಮನ್ನ ಒಪ್ಪಿಸಿಕೊಳ್ಳಿಕ್ಕೆ ಸಾಧ್ಯವಿಲ್ಲ ಕರ್ತನೆ. ಯಾಕೆಂದ್ರೆ ಕರ್ತನೆ ಈ ಲೋಕದಲ್ಲಿ ಎಷ್ಟೇ ಉಪದ್ರವಗಳು ಬಂದರು ಸ್ವಾಮಿ, ಅವು ನಮ್ಮನ್ನೇನು ಮಾಡೋದಿಲ್ಲ. ಯಾಕೆಂದ್ರೆ ಕರ್ತನೆ ನಾವು ನಿನ್ನ ಮಕ್ಕಳಾಗಿದ್ದೇವೆ ಸ್ವಾಮಿ. ಅಪ್ಪ, ನೀನು ನಮ್ಮ ಮೇಲೆ ಉದಯಿಸುವಂತವನಾಗಿದೆಯಾ ಸ್ವಾಮಿ, ಅದಕ್ಕೋಸ್ಕರ ಸ್ತೋತ್ರ. ನೀನು ನಮ್ಮನ್ನ ಕಾಪಾಡುವಂತವನಾಗಿದೆಯಾ ಕರ್ತನೆ, ಅದಕ್ಕಾಗಿ ಸ್ತೋತ್ರ ಕರ್ತನೆ ಅಪ್ಪ. ಈ ಕೂಡಿಕೆಯಲ್ಲಿ ಬಂದಂತ ಒಬ್ಬೊಬ್ಬರನ್ನ ಆಶೀರ್ವದಿಸು ಅಪ್ಪ. ಒಬ್ಬೊಬ್ಬರು ಕರ್ತನೆ ನಾವೆಲ್ಲರೂ ಕರ್ತನೆ ಅಪ್ಪ ಗೋಧಿಯಾಗಿರುವ ಹಾಗೆ ಕರ್ತನೆ ನಮ್ಮನ್ನ ಮಾರ್ಪಡಿಸು, ಒಳ್ಳೆ ಫಲವನ್ನ ಕೊಡುವ ರೀತಿಯಲ್ಲಿ ಮಾರ್ಪಡಿಸು, ನಮ್ಮ ನಾವು ಸಿದ್ಧಪಡಿಸಿಕೊಳ್ಳುವ ರೀತಿಯಲ್ಲಿ ಮಾರ್ಪಡಿಸು ಸ್ವಾಮಿ. ಅಪ್ಪ, ಬುದ್ಧಿಯುಳ್ಳ ಕನ್ನಿಕೆಯರು ಯಾವ ರೀತಿ ಕರ್ತನೆ ಮಧುಲಿಂಗನ ಎದುರು ನೋಡುತ್ತಾ ಸಿದ್ಧವಾಗಿರು, ಅದೇ ರೀತಿಯಲ್ಲಿ ಕರ್ತನೆ ನಾವು ನೀವು ಎದುರು ನೋಡುವವರಾಗಿ ನಮ್ಮ ನಾವು ಸಿದ್ಧಪಡಿಸಿಕೊಳ್ಳುವರಾಗಿರ್ಲಿಕ್ಕೆ ಸಹಾಯ ಮಾಡಿ ಕರ್ತನೆ ಅಪ್ಪ. ಬುದ್ಧಿಹೀನ ಕನ್ನಿಕೆಯುಳ್ಳವರಾಗಿ ನಮ್ಮ ಜೀವಿತಗಳು ಇರಬಾರದು ಸ್ವಾಮಿ. ಅಪ್ಪ, ಅವ್ರೇನಾದ್ರು ಆ ರೀತಿ ನಾವು ಇದ್ರು ಬಿಟ್ಟೆ ಸ್ವಾಮಿ ಅಪ್ಪ, ನಿನ್ನ ಭರಣದಲ್ಲಿ ನೀವು ಯಾರು ಎಂಬುದಾಗಿ ಕೇಳುವಂತ ಅಪ್ಪ ಪರಿಸ್ಥಿತಿ ನಮಗೆ ಬರದಂತೆ ಸ್ವಾಮಿ ಮುಂಚಿತವಾಗಿ ನಮ್ಮ ನಾವು ಎಚ್ಚರಪಡಿಸಿಕೊಂಡು ಕರ್ತನೆ ನಮ್ಮ ಜೀವಿತದಲ್ಲಿ ಕರ್ತನೆ ಸರಿ ಅದ ಮಾರ್ಗದಲ್ಲಿ ಕರ್ತನೆ ನಾವು ನಡಿಲಿಕ್ಕೆ ಕೃಪೆಯನ್ನು ಅನುಗ್ರಹಿಸು. ಪರಿಶುದ್ಧಾತ್ಮ ದೇವರೇ, ಈ ಕೂಡಿಕೆಯಲ್ಲಿ ಇರುವಂತ ಒಬ್ಬೊಬ್ಬರನ್ನ ಕರ್ತನೆ ಅಪ್ಪ ಆಶೀರ್ವದಿಸು. ಆ ರೀತಿಯಾಗಿ ಕರ್ತನೆ ಆತ್ಮಿಕ ರೀತಿಯಲ್ಲಿ ಬೆಳೆಯಲಿಕ್ಕೆ ನಿನ್ನ ಕೃಪೆಯನ್ನು ಒದಗಿಸಿಕೊಡು ಅಪ್ಪ. ನಿನ್ನ ಕೃಪಾತಿಶಯ ಅವರ ಮೇಲೆ ಇರಲಿ ಸ್ವಾಮಿ. ಅಪ್ಪ, ನಿನ್ನ ಗುಣಾತಿಶಯಗಳನ್ನ ನಾವೆಲ್ಲರೂ ಕರ್ತನೆ ಹೊಂದಿಕೊಂಡು ಅದನ್ನ ಪ್ರಚುರಪಡಿಸ್ಲಿಕ್ಕೆ ಅದನ್ನ ಪ್ರಕಟಪಡಿಸ್ಲಿಕ್ಕೆ ನೀನು ಕರ್ತನೆ ನಮ್ಮನ್ನ ಆರಿಸಿಕೊಂಡಿದ್ಯಾ. ಅದಕ್ಕಾಗಿ ಸ್ತೋತ್ರಗಳನ್ನ ಸಲ್ಲಿಸ್ತೇನೆ ಸ್ವಾಮಿ. ಪರಿಶುದ್ಧಾತ್ಮನೇ ನಮಗೆ ಸಹಾಯಕನು, ಪರಿಶುದ್ಧಾತ್ಮ ನಮಗೆ ಬೋಧಕನಾಗಿ ನಡೆಸುವಾತನಾಗಿದೆಯಾ ಕರ್ತನೆ. ನೀನೇ ನಮ್ಮ ಗುರುವಾಗಿ ಸ್ವಾಮಿ. ಅದಕ್ಕಾಗಿ ಸ್ತೋತ್ರ. ನಾವು ಸರಿಯಾದ ಮಾರ್ಗದಲ್ಲಿ ನಡೆದುಕೊಂಡು ಕರ್ತನೆ ಅಪ್ಪ, ನಿನಗೆ ಇಷ್ಟಾನುಸಾರವಾಗಿ ನಾವು ನಡೆದು ಕರ್ತನೆ ಅಪ್ಪ, ಒಳ್ಳೆ ನೆಲದಲ್ಲಿ ಬಿದ್ದಂತ ಬೀಜಗಳು ಹೇಗೆ 30ರಷ್ಟು 60ರಷ್ಟು 100ರಷ್ಟು ಫಲ ಕೊಟ್ಟವು ಅದೇ ರೀತಿಯಲ್ಲಿ ಕರ್ತನೆ ಈ ಕರ್ತನೆ ಈ ಒಂದು ಹೊಲದಲ್ಲಿ ಅಂದ್ರೆ ಪರಲೋಕ ರಾಜ್ಯ ಎಂಬ ಹೊಲದಲ್ಲಿ ಈ ಲೋಕದಲ್ಲಿ ಕರ್ತನೆ ಬಿದ್ದಂತ ಆ ಒಳ್ಳೆ ಬೀಜಗಳು ಕರ್ತನೆ ಫಲ ಕೊಟ್ಟ ರೀತಿಯಲ್ಲಿ ಕರ್ತನೆ ನಾವು ಸಹ ಇರ್ಲಿಕ್ಕೆ ಸಹಾಯ ಮಾಡು ಕರ್ತನೆ ಅಪ್ಪ. ನಿನಗೆ ಸ್ತೋತ್ರ. ಆ ರೀತಿಯಾಗಿ ನಮ್ಮನ್ನೆಲ್ಲ ಮಾರ್ಪಡಿಸಿರಿ ಎಂಬುದಾಗಿ ನಾನು ಪ್ರಾರ್ಥನೆಯನ್ನ ಮಾಡುವಂತವಳಾಗಿದ್ದೇನೆ ಕರ್ತನೆ. ಒಬ್ಬೊಬ್ಬರನ್ನ ಶಕ್ತವಾಗಿ ಉಪಯೋಗಿಸಿ ಅಪ್ಪ. ನಾವು ಯಾವುದೋ ಒಂದು ಉದ್ದೇಶದಿಂದಲೇ ನೀವು ಆರಿಸಿಕೊಂಡಿದ್ದೀರಿ ಸ್ವಾಮಿ. ಆ ಉದ್ದೇಶವು ಯೇಸುವಿನ ನಾಮದಲ್ಲಿ ನೆರವೇರಿಸ್ರಿ ಕರ್ತನೆ. ಆ ಉದ್ದೇಶ ಏನೆಂಬುದಾಗ ಅನೇಕರು ಕರ್ತನೆ ಅಪ್ಪ ಅದನ್ನ ಗ್ರಹಿಸಿಕೊಳ್ಳಲಿಕ್ಕೆ ಕರ್ತನೆ ಅಪ್ಪ ನಿನ್ನ ಕಡೆಗೆ ಬರ್ಲಿಕ್ಕೆ ಸಹಾಯವನ್ನ ಮಾಡಿ ಕರ್ತನೆ. ಪರಿಶುದ್ಧಾತ್ಮ ದೇವರೇ, ನಮ್ಮನ್ನೆಲ್ಲ ಮತ್ತೊಂದು ಆವತ್ತಿನ ಕರೆಗಳಿಗೆ ಒಪ್ಪಿಸಿಕೊಡ್ತಾ ಇದ್ದೇನೆ. ನೀನೇ ಶಕ್ತವಾಗಿ ನಮ್ಮನ್ನ ನಡೆಸು ಸ್ವಾಮಿ ಅಪ್ಪ. ನಿನ್ನ ಮಕ್ಕಳಾಗಿ ನಿನ್ನ ಇಷ್ಟಾನುಸಾರವಾದ ಮಕ್ಕಳಾಗಿ ಅಪ್ಪ ನಾವು ಜೀವಿಸಲಿಕ್ಕೆ ಈ ಲೋಕದಲ್ಲಿ ಕೃಪೆಯನ್ನು ಒದಗಿಸಿಕೊಡ್ತಿದ್ದೀರಿ. ಅದಕ್ಕಾಗಿ ಸ್ತೋತ್ರ. ಇನ್ನು ಹೆಚ್ಚಾಗಿ ಕರ್ತನೆ ನಮ್ಮ ಮಾರ್ಗಗಳಲ್ಲಿ ಕರ್ತನೆ ನಿಮ್ಮ ಮಾರ್ಗಗಳನ್ನ ಸಿದ್ಧಪಡಿಸುವವರಾಗಿ ನಿಮಗಾಗಿ ಜೀವಿಸಲಿಕ್ಕೆ ಅಪ್ಪ ನಮಗೆ ಮತ್ತೊಂದು ಅವಕಾಶವನ್ನು ಒದಗಿಸಿಕೊಡ್ರಿ ಎಂಬುದಾಗಿ ನಾವು ಬೇಡುವವರಾಗಿದ್ದೇವೆ ಕರ್ತನೆ. ಈ ಕೂಟಕ್ಕೆ ಇನ್ನು ಯಾರ್ಯಾರು ಬರ್ಲಿಕ್ಕಾಗಲಿ ಅವರೆಲ್ಲರನ್ನ ಮತ್ತೊಂದು ಆವರ್ತಿ ಸೇರಿಸಿ ಸ್ವಾಮಿ. ಈ ಕೂಟವು ಅವರಿಗೆಲ್ಲರಿಗೂ ಆಶೀರ್ವಾದಾಯಕವಾಗಿ ಅಪ್ಪ ಇರ್ಲಿಕ್ಕೆ ಸಹಾಯ ಮಾಡು ಸ್ವಾಮಿ ಅಪ್ಪ. ಕೂಡಿ ಬಂದಂತ ಒಬ್ಬೊಬ್ಬರನ್ನ ಆಶೀರ್ವದಿಸು. ಅವ್ರು ಮಾಡುವಂತ ಕೆಲಸ ಕಾರ್ಯಗಳನ್ನ ಆಶೀರ್ವದಿಸು ಕರ್ತನೆಗೆ ಸ್ತೋತ್ರ. ಅವ್ರು ಹೋಗೋಣ ಬರೋಣಗಳನ್ನ ಆಶೀರ್ವದಿಸು ಸ್ವಾಮಿ ಅಪ್ಪ. ನೀನು ಕಾಪಾಡು ಕರ್ತನೆ. ಒಂದು ಕಲ್ಲು ಸಹ ಅವರ ಪಾದಗಳಿಗೆ ತಗಲದಂತೆ ಕರ್ತನೆ ದೇವದೂತರೊಟ್ಟಿಗೆ ಕರ್ತನೆ ಎತ್ತಿಡುವ ರೀತಿಯಲ್ಲಿ ಅವರನ್ನ ನಡೆಸು. ಅವರ ಹಿಂದೆ ನಿನ್ನ ಕೃಪೆಯು ಕರ್ತನೆ ಶುಭವು ಕೃಪೆಯು ಹಿಂಬಾಲಿಸಲಿ ಎಂಬುದಾಗಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಸ್ವಾಮಿ ಅಪ್ಪ. ಅವರು ಕರ್ತನೆ ನಿನ್ನ ಕಡೆಗೆ ತಿರುಗಿಕೊಂಡು ಅಪ್ಪ ನಿನ್ನನ್ನು ಮೊರೆಟು ಯಾವ ಕೆಲಸವನ್ನೆಲ್ಲ ಮಾಡ್ಬೇಕು ಅನ್ಕೊಂಡಿದ್ದಾರೋ ಆ ಕೆಲಸವೆಲ್ಲವೂ ಕರ್ತನೆ ಸಫಲವಾಗ್ಲಿಕ್ಕೆ ನಿನ್ನ ಕೃಪೆಯನ್ನು ಅನುಗ್ರಹಿಸು ಸ್ವಾಮಿ. ನಿನಗೆ ಸ್ತೋತ್ರ. ಯಾವಾಗಲೂ ನಿನ್ನ ಮಕ್ಕಳಾಗಿ ನಿನ್ನನ್ನು ಸ್ತುತಿಸುವಂತವರಾಗಿ ಕರ್ತನೆ ಅಪ್ಪ. ಆರಾಧನೆಯಲ್ಲಿ ಮಾತ್ರವೇ ಅಲ್ಲ ಸ್ವಾಮಿ ಅಪ್ಪ, ನಮ್ಮ ಹೃದಯವೆಂಬ ಆಲಯದಲ್ಲಿ ನಿತ್ಯವೂ ನಿನ್ನನ್ನು ಸ್ತುತಿಸಿದೆ, ಕ್ಷಣ ಕ್ಷಣವೂ ನಿನ್ನನ್ನು ಆರಾಧಿಸ್ಲಿಕ್ಕೆ ಕರ್ತನೆ ನಾಮವನ್ನು ಘನಪಡಿಸುವ ರೀತಿಯಲ್ಲಿ ನಮ್ಮನ್ನೆಲ್ಲ ಉಪಯೋಗಿಸಿಕೊಳ್ಳ್ರಿ ಎಂಬುದಾಗಿ ನಾನು ಮತ್ತೊಂದು ಆವರ್ತಿ ಅಪ್ಪ ನಿಮಗೆ ಒಪ್ಪಿಸಿಕೊಡ್ತಾ ಈ ಪ್ರಾರ್ಥನೆ ಕೂಡಿಕೆಯನ್ನು ಇನ್ನೂ ಆಶೀರ್ವಾದಾಯಕವಾಗಿ ಮಾರ್ಪಡಿಸು. ಅನೇಕ ಹೊಸ ಆತ್ಮಗಳು ಬರ್ಲಿಕ್ಕೆ ಅಪ್ಪ ನೀವು ಸಹಾಯವನ್ನ ಮಾಡು ಎಂಬುದಾಗಿ ಅಪ್ಪ ನಿನ್ನ ಪಾದಸಂದಿಗೆ ಒಪ್ಪಿಸಿಕೊಡುತ್ತಾ ಕರ್ತನೆ ನೀನೇ ಕರ್ತನೆ ಈ ದಿನವಿಡೀ ಕರ್ತನೆ ನಮ್ಮನ್ನ ಕಾದು ಕಾಪಾಡಿ ನಮ್ಮ ನಡೆಯಿಂದಲೂ ನಮ್ಮ ನುಡಿಯಿಂದಲೂ ಕರ್ತನೆ
ನಾವು ನೋಡುವ ನೋಟದಿಂದ, ನಾವು ಮಾಡುವ ಕಾರ್ಯಗಳಿಂದ, ಎಲ್ಲದರಿಂದ ನಿನ್ನನ್ನು ಸ್ತುತಿಸ್ಲಿಕ್ಕೆ, ನಿನ್ನನ್ನು ಆರಾಧಿಸ್ಲಿಕ್ಕೆ ಒಂದು ಜ್ಞಾನವನ್ನ, ಆ ಪರಿಜ್ಞಾನವನ್ನ ನಮಗೆಲ್ಲರಿಗೂ ಅನುಗ್ರಹಿಸಬೇಕಾಗಿ ಕರ್ತನೆ ಈ ಪ್ರಾರ್ಥನೆಯನ್ನು ಕರಗಳಿಗೆ ಒಪ್ಪಿಸಿ ಕೊಡ್ತಾ ಅಪ್ಪ, ಎಲ್ಲವನ್ನ ಮಾಡಿಬಿಟ್ಟಿದ್ದಕ್ಕಾಗಿ ಸ್ತೋತ್ರ ಎಂಬುದಾಗಿ ನಂಬುವಳಾಗಿ ನಜರೇತಿನ ಯೇಸು ಕ್ರಿಸ್ತನ ಮುದ್ದಾದ ನಾಮದಲ್ಲಿ ಬೇಡಿ ಹೊಂದಿಕೊಂಡಿದ್ದೇವೆ ನಮ್ಮ ಜೀವ ಉಳ್ಳ ಪರಮ ತಂದೆಯೇ. ಆಮೆನ್, ಆಮೆನ್, ಆಮೆನ್.